ಮೊದಲನೇ ಚುನಾವಣೆ ಒಂದು ಸೋಲು. ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಮಾಜಿ ಮುಖ್ಯಮಂತ್ರಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ, ಇದು ನಿಮಗೆ ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ? 2028 ಅಸೆಂಬ್ಲಿ ನೋಡ್ಬೋದು ನೀವೊಬ್ಬ ಉದ್ಯಮಿಯಾಗಿ ಲಾಭ ನಷ್ಟ ಬಂಡವಾಳ, ನೀನು ಯಾಕಪ್ಪ ರಾಜಕಾರಣಕ್ಕೆ ಬಂದೆ, ಯಾಕೆ ಸೋಲ್ಬೇಕಿತ್ತು? ಪವರ್ ಪಾಲಿಟಿಕ್ಸ್ಗಿಂತ ಪೀಪಲ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೆಂಗೆ ಬಂದರು, ಎಲ್ಲಿಂದ ಬಂದರು, ಯಾವ ಥರ ಅವರ ನಡವಳಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. 28 ಚುನಾವಣೆ ಬಂದರು, ಹೈಯೆಸ್ಟ್ ಫಾರ್ಮ್ ಆಫ್ ಹಣದ ಬಲವನ್ನು ಅವ್ರ ಹತ್ರ ಇದೆ, ಅವರು ಅದನ್ನು ಉಪಯೋಗ ಮಾಡ್ತಾರೆ. ಹಣ ಬಲದಿಂದ ರಾಜಕೀಯ ಮಾಡೋದಕ್ಕೆ ಮಾಡಿದ್ದಾರೆ. ಮಾಡ್ತಾರೆ. ರಾಹುಲ್ ಗಾಂಧಿ, ನಾನೇನು ಹೇಳಬೇಕಾಗಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಹೋಗಿ ಅಥವಾ ದೇವ್ರ ಮುಂದೆ ಪ್ರಮಾಣ ಮಾಡುವಂಥದ್ದು ಎಷ್ಟು ಸರಿ? ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮ ಹೆಸರು ವರ್ಗಾವಣೆ ದಂಧೆ ಆಗಿರಲಿ, ಅಡ್ಮಿನಿಸ್ಟ್ರೇಷನ್ ಒಳಗಾಗಲಿ, ಎಲ್ಲೂ ಕೇಳದೇ ಇರೋ ಥರ ನಿಮ್ಮನ್ನು ಹೆಂಗೆ ತಡೆ ಹಾಕಿದ್ರು ಅಂತ. ಯೋರ್ ಆ್ಯಕ್ಷನ್ ಇಸ್ ಅ ಡೈರೆಕ್ಟ್ ರಿಫ್ಲೆಕ್ಷನ್ ಆಫ್ ಮೀ ಅಂತ ಒಂದು ಮಾತು ಹೇಳಿದ್ರು. ಯಡಿಯೂರಪ್ಪನವರು ಮತ್ತು ನಿಮ್ಮ ತಂದೆಯವರ ಸ್ನೇಹ ಗುರು ಶಿಷ್ಯರ ಸಂಬಂಧ. ನಿಮ್ಮ ಮತ್ತು ವಿಜಯೇಂದ್ರ ಅವರ ಒಡನಾಟ ರಾಜಕೀಯ ವಲಯದಲ್ಲಿ ಬಹಳ ಗಟ್ಟಿಯಾಗಿದೆಯಾ? ನಿಮ್ಮ ತಂದೆಯವರೇ ಮತ್ತೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಿಗ್ಗಾವಿ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿರುವಂಥ ಸ್ಥಳೀಯರಿಗೆ ಏನು ಹುಚ್ಚು ಅಂತಂದರೆ ಕಲ್ಲಲ್ಲಿ ಹೆಸರು ಬೇಕು ಅವರಿಗೆ. ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮರಲಿಂಗಗೌಡ ಮಾಲಿ ಪಾಟೀಲ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯ ಮಗ, ಮಾಜಿ ಮುಖ್ಯಮಂತ್ರಿಯ ಮೊಮ್ಮಗ, ಯುವ ನಾಯಕ, ಯುವ ಉದ್ಯಮಿ ಮತ್ತು ಬಿಜೆಪಿಯ ಯುವ ನಾಯಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾರು ಬೇರೆ ಯಾರು ಅಲ್ಲ, ಭರತ್ ಬೊಮ್ಮಾಯಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತಾವಾಗಿದ್ದೀರಿ? ನಾವು ಆರಾಮಿದ್ದೀವಿ. ಹೇಗೆ ನಡೀತಿದೆ ರಾಜಕೀಯ? ರಾಜಕೀಯ ನಡೀತಾ ಇದೆ. ಶಿಗ್ಗಾವಿಯ ಚುನಾವಣೆಯಲ್ಲೇ ನಿಮ್ಮ ತಂದೆಯವರು ಮೊದಲ ಚುನಾವಣೆಯಲ್ಲಿ ಸೋತು ತದನಂತರ ಅವರ ಕ್ಷೇತ್ರವನ್ನು ಭದ್ರ ಮಾಡಿಕೊಂಡು ತದನಂತರ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ತಮಗೂ ಕೂಡ ಈ ಮೊದಲನೇ ಚುನಾವಣೆ ಒಂದು ಸೋಲು. ತದನಂತರ ಸೋತ ಮೇಲೂ ಕೂಡ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಸೋತದ ನಂತರ ದಿನದಿಂದನೂ ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಾ. ಹೌದು. ಕ್ಷೇತ್ರದ ರೆಸ್ಪಾನ್ಸು ಸೋತ ಮೇಲೂ ನಮ್ಮ ಅಭ್ಯರ್ಥಿ, ನಮ್ಮ ಜನನಾಯಕ, ನಮ್ಮ ನಾಯಕರು ಬರ್ತಾ ಇದ್ದಾರೆ ಅಂತ ಕ್ಷೇತ್ರದ ಜನರ ಅಭಿಪ್ರಾಯ ಹೇಗಿದೆ ಸರ್? ಒಂದು, ನಮ್ಮ ತಾತವರು ಫಸ್ಟ್ ಎಲೆಕ್ಷನ್ ಸೋತಿದ್ರು. ಹೌದು, ತಾತವರು ಫಸ್ಟ್ ಎಲೆಕ್ಷನ್ ಸೋತಿದ್ರು, ತಂದೆಯವರು ಫಸ್ಟ್ ಎಲೆಕ್ಷನ್ ಸೋತಿದ್ರು, ಮೊಮ್ಮಗನು ಕೂಡ, ಮೂರನೇ ತಲೆಮಾರು ಕೂಡ. ಅದು ಮೋಸ್ಟ್ಲಿ ನಮ್ಮ ಹಣೆ ಬರದಲ್ಲಿ ಆ ಥರ ಬರೆದಿರ್ಬೋದು. ಮೊದಲೇ ಚುನಾವಣೆ ಸೋಲಬೇಕು ಅಂತ ಹಣೆ ಬರದಲ್ಲಿ ಬರೆದಿರ್ಬೋದು. ಒಂದು, ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನತೆ ಬಗ್ಗೆ ಹೇಳಬೇಕು ಅಂತಂದರೆ, 4 ಬಾರಿ ತಂದೆಯವ್ರನ್ನ ಆರಿಸಿ ಆಶೀರ್ವಾದವನ್ನು ಮಾಡಿದ್ರು. ತಂದೆಯವರು ಜಲಸಂಪನ್ಮೂಲ ಸಚಿವರಾದರು, ಹೋಮ್ ಮಿನಿಸ್ಟರ್ ಆದರು, ಕೋಆಪರೇಟಿವ್ ಮಿನಿಸ್ಟರ್ ಆದರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಅವರ ಋಣದಲ್ಲಿ ನಾವಿದ್ದೀವಿ, ಅವರ ಆಶೀರ್ವಾದದಿಂದ ಅವ್ರ ಋಣದಲ್ಲಿ ನಾವಿದ್ದೀವಿ. ಆದ್ದರಿಂದ ಉಪಚುನಾವಣೆ ಹಲವಾರು ಕಾರಣಗಳಿಂದ ಸೋತಿರ್ಬೋದು, ಆದರೆ ಅವರ ಪ್ರೀತಿ, ವಿಶ್ವಾಸ, ನಾನು ಏನು ಕಡಿಮೆ ಟೈಮ್ ಸಿಕ್ತು ಚುನಾವಣೆಯ ಸಂದರ್ಭದಲ್ಲಿ, ಬಟ್ ಆದರೆ ನಾನು 2023 ಮನೆಗೆ ಹೋಗಿದ್ದೆ. ತಂದೆಯವರು ಮುಖ್ಯಮಂತ್ರಿ ಇದ್ದು ಅವ್ರಿಗೆ ಇಡೀ ರಾಜ್ಯ ಓಡಾಡಬೇಕಾಗಿತ್ತು. ಆದ್ದರಿಂದ ಅವರ ಹೆಚ್ಚಿನ ಸಮಯ ಕ್ಷೇತ್ರದಲ್ಲಿ ಎಲೆಕ್ಷನ್ ಕ್ಯಾಂಪೇನಿಗೆ ಇರೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ 45 ದಿನ ಮೇಲೆ ನಾನು ಅಲ್ಲೇ ಕ್ಯಾಂಪ್ ಹಾಕಿ ಮನೆಗೆ ಭೇಟಿ ಕೊಟ್ಟಿದೆ. ಅದರಿಂದ ಒಂದು ಬಾಂಧವ್ಯತೆ ಒಂದು ಬೆಳೆದಿತ್ತು. ಆದ್ದರಿಂದ ನಾನೇನು ನಮ್ಮ ಜನರಂತಲೇ ನಾನು ಸೋತ ಮೇಲೂ ಸಹ ಸೋತ ಮೇಲೆ ಬೆನ್ನು ತಿರುಗಿಸಿ ಹೋಗ್ಲಿಲ್ಲ. ಇಲ್ಲ, ಯಾಕೆ ಹೋಗ್ಬೇಕು? ನಮ್ಮ ಕ್ಷೇತ್ರದ ನನಗೆ 87,000 ಜನ ಆಶೀರ್ವಾದ ಮಾಡಿದ್ದಾರೆ. ನಾನು ಹೇಳಿದೆ, ಬೈ ಎಲೆಕ್ಷನ್ನು ಸೋತಿದ್ದು ಹಲವಾರು ಕಾರಣಗಳಿಂದ. ಹಣ ಬಲದಿಂದ, ಕಾಂಗ್ರೆಸ್ ಪಕ್ಷ 40ಕ್ಕಿಂತ ಹೆಚ್ಚು MLAಗಳು ಬಂದು ಅಲ್ಲೇ ಕ್ಯಾಂಪ್ ಮಾಡಿದ್ರು. 10 ರಿಂದ 12 ಮಿನಿಸ್ಟರ್ಗಳು. ಇಟ್ ವಾಸ್ ಲಿಟ್ರಲಿ ಬೊಮ್ಮಾಯಿ ಆ್ಯಂಡ್ ಫ್ಯಾಮಿಲಿ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಆಗಿತ್ತು. ಸೊ ಆ ಕಾರಣದಿಂದ ಆಗಿರ್ಬೋದು ಅಷ್ಟೇ. ಮತ್ತು ಅವರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂದರೆ, ಅವ್ರ ಮದುವೆಗಳಿಗೆ ಕರೀತಾರೆ, ಗೃಹ ಪ್ರವೇಶಗಳಿಗೆ ಕರೀತಾರೆ,
ಅದನ್ನೆಲ್ಲ ಅಟೆಂಡ್ ಮಾಡ್ಕೊಂತ ನಾನು ಜನಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳಿದೆ, ಮಾಜಿ ಮುಖ್ಯಮಂತ್ರಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ, ಇದು ನಿಮ್ಗೆ ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ಸರ್ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ನಾನು ಕೇಳ್ತಾ ಇರೋದು? ಇಲ್ಲ, ನಾನೇನು ನೆಗೆಟಿವ್ ಅಂತ ನಾನೇನು ಹೇಳಲ್ಲ. ಆ, ನಾ- ಆ, ಈಗಿನ ಜನರೇಷನಲ್ಲಿ ನೀವು ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀರಿ, ಯಾಕಂದ್ರೆ ಫ್ಯಾಮಿಲಿ ಲೆಡ್ ಪಾಲಿಟಿಕ್ಸ್. ನಾನು ಹೇಳಿದ್ನಲ್ಲ, ಹುಟ್ಟು ಯಾರ ಕೈಲೂ ಇರಲ್ಲ, ಸಾವು ಯಾರ ಕೈಲೂ. ನಾವು ಯಾರು ಹೊಟ್ಟೆಲಿ ಹುಡ್ತೀವೋ ಗೊತ್ತಿಲ್ಲ. ಆದರೆ ಅದನ್ನ ನಮ್ಮ ತಂದೆಯವರು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು, ಫ್ಯಾಮಿಲಿ ಹೆಸರನ್ನು ಮುಂದುವರಿಸೋದ್ರಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಜನ ನಮ್ಮ ಜೊತೆ ಸೇರ್ತಾರೆ. ದೇ ವಿಲ್ ಸ್ಟಾರ್ಟ್ ರೆಸನೇಟಿಂಗ್ ವಿತ್ ಯು. ಹೌದಪ್ಪ, ಇವರು ನೀವು ಹಾಗೆ ರ್ಯಾಂಡಮ್ ಆಗಿ ನೀವು ಯಾರೇ ನಮ್ಮ ಮಿತ್ರರು ಕೇಳ್ರಿ, ನೀವು ಕ್ಷೇತ್ರಕ್ಕೆ ಬಂದು ಒಂದಿನ ಕ್ಯಾಂಪೇನ್ ಮಾಡಿ, ಭರತ್ ಬೊಮ್ಮಾಯಿ ಅವ್ರು ಬಂದರೆ ನಿಜವಾಗ್ಲೂ ಮುಖ್ಯಮಂತ್ರಿ ಮಗ ಥರ ಇದರ, ಆ ಥರ ನಡ್ಕೊಂತಾರ, ಬೇರೆ ಬೇರೆ ಮುಖ್ಯಮಂತ್ರಿಗಳ ಮಕ್ಕಳ ಜೊತೆ ಕಂಪೇರ್ ಮಾಡಿದಾಗ ಆ ಥರ ಇದೆ ಅಂತ ನೀವೇ ಕೇಳಿ ನಿಮಗೆ ಒಂದು ಉತ್ತರ ಸಿಕ್ಬಿಡುತ್ತೆ. ನೀವು ನಮ್ಮ ಫ್ರೆಂಡ್ಸನ್ನು ಬೇಕಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಮಾಡಿ, ಅವ್ರು ಹೇಳ್ತಾರೆ ನನ್ನ ನಡವಳಿಕೆ ಇರ್ಬೋದು. ನಮ್ಗೆ ಆ ಥರ ಬೆಳೆಸಿಲ್ಲ ತಂದೆಯವರಾಗಲಿ ತಾತವರಾಗಲಿ, ಎಸ್ಪೆಷಲಿ ನಮ್ಮ ತಂದೆ ತಾಯಿಯವರು ನಮ್ಮನ್ನು ಆ ಥರ ಬೆಳೆಸಿಲ್ಲ. ನಮ್ಮಲ್ಲಿ ಫಸ್ಟ್ ನೀವು ಇಫ್ ಯು ಲುಕ್ ಎಟ್ ಹಿಸ್ಟ್ರಿ ಆಲ್ಸೋ, ವಿ ಆರ್ ಒನ್ ಆಫ್ ದ ಫ್ಯೂ ಪೊಲಿಟಿಕಲ್ ಫ್ಯಾಮಿಲೀಸ್ ದಟ್ ಈಸ್ ವೆರಿ ವೆಲ್ ಎಜುಕೇಟೆಡ್. ತಂದೆಯವರು ಎಂಜಿನಿಯರು, ತಾತವ್ರು ಲಾಯರ್ ಆಗಿದ್ರು, ನಮ್ಮ ತಾಯಿಯವರು BSc ಮಾಡಿದ್ದಾರೆ, ನಾನು ಎಂಜಿನಿಯರಿಂಗ್ ಮಾಡಿ MBA ಮಾಡಿದ್ದೀನಿ, ನಮ್ಮ ಸಿಸ್ಟರು ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ನಮ್ಮ ವೈಫ್ MDS ಮಾಡಿ ಶಿ ಸ್ಟಿಲ್ ಪ್ರಾಕ್ಟಿಸಿಂಗ್. ಯಾವ ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಸೊಸೆಂದರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಥವಾ ಅವಕಾಶ ಸಿಗುತ್ತೆ? ವಿ ಆರ್ ಎ ವೆರಿ ಡಿಫ್ರೆಂಟ್ ಪೊಲಿಟಿಕಲ್ ಫ್ಯಾಮಿಲಿ. ವಿ ಆರ್ ಲೈಕ್ ಎನಿ ಅದರ್ ಕಾಮನ್ ಫ್ಯಾಮಿಲಿ. ನೀವು ಚುನಾವಣೆಯಲ್ಲಿ ಸೋಲ್ತೀರಾ, ಸೋತ್ ಮೇಲೆ ನಿಮ್ಮ ಮಿತ್ರರು, ನಿಮ್ಮ ಫ್ಯಾಮಿಲಿಯವರು ಎಲ್ಲ ಹೇಳಿರ್ಬೋದು ನಿಮಗೆ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ನೀವೊಬ್ಬ ಉದ್ಯಮಿಯಾಗಿ ಲಾಭ ನಷ್ಟ, ಬಂಡವಾಳ, ಸಂಬಳ, ಇನ್ವೆಸ್ಟ್ ಮಾಡೋದು, ಈ ರೀತಿಯಾದಂಥ ವ್ಯವಸ್ಥೆಯೊಳಗೆ ಇದ್ದವರು, ನೀನು ಯಾಕಪ್ಪ ರಾಜಕಾರಣಕ್ಕೆ ಬಂದೆ, ಯಾಕೆ ಸೋಲ್ಬೇಕಿತ್ತು, ಯಾಕೆ ಚುನಾವಣೆಗೆ ನಿಲ್ಬೇಕಿತ್ತು ಅಂತ ಯಾರು ಏನು ಹೇಳಿಲ್ವಾ ನಿಮಗೆ? ನಿಜ ಹೇಳ್ಬೇಕಂದ್ರೆ ನನ್ನ ಕ್ಲೋಸ್ ಸರ್ಕಲ್ ಇರ್ಬೋದು, ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಇರ್ಬೋದು, ಯಾರು ಏನು ಹೇಳಿಲ್ಲ. ಅಥವಾ ನಿಮಗೂ ಅನಿಸ್ಲಿಲ್ವಾ ಬರಬಾರ್ದಿತ್ತು, ನಾನು ಬರಬೇಕಿಲ್ಲ? ನಾನು ಇನ್ ಕೇಸ್ ಇಫ್ ಐ ವಾಂಟೆಡ್ ಟು ಸ್ಟ್ಯಾಂಡ್ ಫಾರ್ ಎಲೆಕ್ಟೋರಲ್ ಪಾಲಿಟಿಕ್ಸ್ 2028 ಅಸೆಂಬ್ಲಿಗೆ ನೋಡ್ಬೋದು ಅನ್ನೋದು ಒಂದು ಯೋಚನೆ ಇತ್ತು ಅಷ್ಟೇ. ಆದರೆ ನಮ್ಮ ವರಿಷ್ಠರು ತೀರ್ಮಾನ ಮಾಡಿದ್ರು, ತಂದೆಯವರು ಡೆಲ್ಲಿಗೆ ಕರೆಸ್ಕೊಂಡ್ರು. ಅವಾಗ ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ಅಮಿತ್ ಶಾ ಅವರು ತಂದೆಯವ್ರಿಗೆ ಮಾತಾಡಿ ಇಲ್ಲ, ಸರ್ವೆ ಪ್ರಕಾರ ಭರತನ ಹೆಸರಿದೆ, ಮತ್ತು ಪಾರ್ಟಿ ತೀರ್ಮಾನ ಮಾಡಿದೆ, ನೀವು ಹೋಗಲೇಬೇಕು, ನೀವೇ ಹೋಗಿ ಗೆದ್ಕೊಂಬನ್ನಿ ಅಂತ ಆಶೀರ್ವಾದವನ್ನು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ನಾವು ಯಾರು ಏನು ಮಾಡಕ್ ಬರಲ್ಲ. ರಾಷ್ಟ್ರೀಯ ನಾಯಕತ್ವ ಅಷ್ಟು ನಂಬಿಕೆ ಇಟ್ಕೊಂಡು ತೀರ್ಮಾನ ಮಾಡಿದಷ್ಟೇ ಅಲ್ಲ, ಅಷ್ಟು ನಂಬಿಕೆ ಇಟ್ಕೊಂಡು ಮತ್ತೆ ಗೆಲ್ಲುವಂಥ ಅವಕಾಶ ಇದೆ, ಗೆಲ್ಲುವಂಥ ಅವಕಾಶ ಯಾಕೆ ಬಿಟ್ಕೊಡ್ಬೇಕು ಅಂತ ಅವ್ರು ಹೇಳಿದ ನಂತರ ಈ ಚುನಾವಣೆಗೆ ಇಲ್ಲ ಅಂದಿದ್ರೆ ನಾನು ಪ್ರಾಬಬ್ಲಿ ಐ ವುಡ್ ಮೈಟ್ ಹವ್ ಪೋಸ್ಟ್ಪೋನ್ಡ್ ಇಟ್ ಇನ್ ಟರ್ಮ್ಸ್ ಆಫ್ ಥಿಂಕಿಂಗ್ ಫಾರ್ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಟೋರಲ್ ಪಾಲಿಟಿಕ್ಸ್. ಬಿಸ್ನೆಸ್ ಮೇಲೆ ಇನ್ನೊಂದು 2-3 ವರ್ಷ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದು ಒಂದು. ಇನ್ನೊಂದು, ನೀವು ಲಾಭ ನಷ್ಟ ಬಗ್ಗೆ ಕೇಳಿದ್ರೆ ತಂದೆಯವರು ಒಂದು ಮಾತು ಹೇಳ್ತಾರೆ, ವಿಚ್ ಐ ಆಲ್ವೇಸ್ ಅಡ್ಮೈರ್ಡ್. ಅವ್ರು ಹೇಳ್ತಾರೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಲಾಸ್ ನೋಡ್ತೀವಿ, ಪಾಪ ಪುಣ್ಯ ನಾವು ಏನು ಧರ್ಮ ಇರ್ಬೋದು ಅಥವಾ ಇದರಿಂದ ನೋಡ್ತೀವಿ, ರಾಜಕೀಯದಲ್ಲಿ ನೋಡ್ತೀವಿ. ಆದರೆ ಉಲ್ಟಾ ನೋಡಿ, ಪ್ಯಾರಾಡಾಕ್ಸಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ, ಉಲ್ಟಾ ನೋಡಿ, ನೀವು ಪಾಪ ಪುಣ್ಯ ಬಿಸ್ನೆಸ್ಸಲ್ಲಿ ನೋಡಿ, ಮತ್ತೆ ಪ್ರಾಫಿಟ್ ಲಾಸು ಇದ್ರ ನೋಡಿ ಅಂತ ಹೇಳ್ತಾರೆ. ದಟ್ ಈಸ್ ರೆಸೊನೇಟಿಂಗ್ ವಿತ್ ಮೀ. ನೀವು ತುಂಬಾ ದೊಡ್ಡ ರಾಜಕೀಯ ಹಿನ್ನೆಲೆ ಬಂದಂಥ ಕುಟುಂಬದಿಂದ ಬಂದಿರೋದ್ರಿಂದ ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಯಾರು ಅಂತ? ಇವತ್ತೇನು ನೋ ಕಾನ್ಫಿಡೆನ್ಸ್ ಮೋಷನ್ ಮುಖಾಂತರ ಆರ್ಟಿಕಲ್ 356 ಎಲ್ಲ ರಾಜ್ಯದಲ್ಲೂ SR ಬೊಮ್ಮಾಯಿ ಪ್ರಕರಣ ಅಂತ ಏನು ಹೇಳ್ತಾರೆ, ದಟ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪೈರಿಂಗ್ ಜರ್ನಿ, ಇಟ್ ಇಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. 89 ಅವ್ರಿಗೆ ಆಗಿದ್ದ ಸಂದರ್ಭದಲ್ಲಿ 96 ವರ್ಡಿಕ್ಟ್ ಬರುತ್ತೆ, 96 ವರ್ಡಿಕ್ಟ್ ಬರುತ್ತೆ. ಅಲ್ಲಿವರೆಗೂ ಹಿ ಫಾಟ್ ಸುಪ್ರೀಂ ಕೋರ್ಟಲ್ಲಿ ಕಾನ್ಸ್ಟಿಟ್ಯೂಷನಲಿ ಅಮೆಂಡ್ಮೆಂಟ್ ಮಾಡುವಂಥದ್ದನ್ನ ಯಾರೂ ಮಾಡಿರಲಿಲ್ಲ, ಅದಕ್ಕೆ ಬೊಮ್ಮಾಯಿ ಲಾ ಅಂತ ಕರೀತಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪಿರೇಷನಲ್ ಫಾರ್ ಮೀ. ಆಮೇಲೆ ನಮ್ಮ ತಂದೆಯವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ತಂದೆಯವರು ಭಾಳ ಕಷ್ಟಪಡ್ತಾರೆ.
ಐ ಥಿಂಕ್ ಈ ಪ್ರಾಬಬ್ಲಿ ಮೋಸ್ಟ್ಲಿ ಸ್ಟೈಲ್ ಆಫ್ ರಾಜಕಾರಣ ತಾತ ಅವ್ರದ್ದು ತಂದೆಯವ್ರದ್ದು ಕಂಪ್ಯಾರಿಸನ್ ಮಾಡಬೇಕು ಅಂತಂದರೆ ಮೇ ಬಿ ಟೈಮ್ಸ್ ವರ್ ಡಿಫ್ರೆಂಟ್. ಹೌದು. ಏನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 4-5 ತಾಸು ಮಲಗ್ತಾ ಇದ್ರು. ತಂದೆಯವರು ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವರು ಸಹ 4-5 ತಾಸು ಮಲಗ್ತಾ ಇದ್ರು. ಈಗ ನಮ್ಮ ಹಾವೇರಿ ಕ್ಷೇತ್ರದಲ್ಲಿ, ಗದಗ ಕ್ಷೇತ್ರದಲ್ಲಿ ಹೇಳ್ತಾರೆ ಜನ, ನಮ್ಮ MLAಗಳ ಮುಖಾನೇ ನೋಡಲ್ಲ, MP ಗಳ ಮುಖ ನೋಡ್ತೀವಿ ನಾವು ಅಂತ. ಅಷ್ಟು ಓಡಾಟ ಮಾಡ್ತಾರೆ. ಅಷ್ಟು ಅವ್ರು ಹೇಳ್ತಾ ಇರ್ತಾರೆ, ನೀವು ಪೀಪಲ್ ಪಾಲಿಟಿಕ್ಸ್ ಮಾಡಬೇಕು, ಪವರ್ ಪಾಲಿಟಿಕ್ಸ್ ಪೀಪಲ್ ಪವರ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಹಿ ಈಸ್ ಅ ಲೈವ್ ಎಕ್ಸಾಂಪಲ್ ಆಫ್ ಪೀಪಲ್ ಪಾಲಿಟಿಕ್ಸ್. ಇಷ್ಟು ಓಡಾಟ ಮಾಡಿ ಇಷ್ಟು ಜನ ಸಂಪರ್ಕ ಇಟ್ಕೊಂತಾರೆ. ದಟ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪಿರೇಷನ್ ಟು ಮೀ. ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮ ಹೆಸರು ಎಲ್ಲೂ ಕೂಡ ಕೇಳದೆ ಬರದ ರೀತಿ ವರ್ಗಾವಣೆ ದಂಧೆ ಆಗಿರಲಿ ಅಥವಾ ರಾಜಕೀಯ ಅಡ್ಮಿನಿಸ್ಟ್ರೇಷನ್ ಒಳಗಾಗಲಿ ಎಲ್ಲೂ ಕೇಳದೆ ಇರೋ ಥರ ನಿಮ್ಮನ್ನ ಹೆಂಗ್ ತಡೆ ಹಾಕಿದ್ರು ಅಂತ ನಿಮ್ಮ ತಂದೆ, ಇದು ಸಾಧ್ಯ ಆಯ್ತಾ ಅಂತ? ನನಗೇನು ಕೆಲಸ ಇದೆ ಅಲ್ಲಿ ಮಾಡಕ್ಕೆ? ಆದರೂ ಕೂಡ ಅವ್ರ ಮುಖ್ಯಮಂತ್ರಿ he has earned it. ಸರ್, ಮುಖ್ಯಮಂತ್ರಿ ರಾಜ್ಯದ ಮೊದಲ ಇಲ್ಲ, ನನಗೆ ಬೇರೆ ಕೆಲಸಗಳಿದಾವೆ ಹಂಗ್ ನೋಡಕ್. ಹಾಗಾಗಿ ನಾನು ಕೇಳಿಸಿದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಮಕ್ಕಳುಗಳ ಹೆಸರು, ಕುಟುಂಬಗಳ ಹೆಸರುಗಳನ್ನ ಕೇಳಿ ಬರ್ತಾ ಇದ್ವಿ. ಆಸ್ ಯೂಶುವಲ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಬೊಮ್ಮಾಯಿ ಅವ್ರ ಹೆಸರು ಬರ್ಬೋದು, ಬೊಮ್ಮಾಯಿ ಅವ್ರ ಮಗನ ಹೆಸರು. ಹೇಳಿದ್ನಲ್ಲ, ಆಪೋಸಿಷನ್ ಸಹ ಬಹಳ ಮೆಚ್ಚಿದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಲೀಡರ್ಸ್. ಇವತ್ತಿನ ಕಾಂಗ್ರೆಸ್ ಮಂತ್ರಿಗಳಿರ್ಬೋದು, ಎಲ್ಲರೂ ಮೆಚ್ಚಿದ್ದಾರೆ. ಇದಕ್ಕೆ 2 ಕಾರಣ. ಒಂದು, ನಾನು 2008ರಲ್ಲಿ ನಮ್ಮ ತಾತ ಅವರು ತೀರ್ ಹೋದ ನಂತರ ನಾನು ಅಮೆರಿಕಕ್ಕೆ ವಾಪಸ್ ಹೋಗ್ತಾ ಇದ್ದೆ. ನಾನು ಇಂಜಿನಿಯರಿಂಗ್ ಅಮೆರಿಕದಲ್ಲಿ ಮಾಡಿರೋದ್ರಿಂದ. ಆವಾಗ ತಂದೆಯವರು ಜಲಸಂಪನ್ಮೂಲ ಸಚಿವರಿದ್ದರು. ಆ ಸಂದರ್ಭದಲ್ಲಿ ಅವ್ರು ಒಂದು ಮಾತು ಹೇಳಿದ್ರು. ತಾತ ಅವ್ರಿಗೆ ಹೇಳಿದ್ದು, ಅವ್ರು ನನಗೆ ಹೇಳಿದ್ರು, ಯೋರ್ ಆ್ಯಕ್ಷನ್ ಇಸ್ ಅ ಡೈರೆಕ್ಟ್ ರಿಫ್ಲೆಕ್ಷನ್ ಆಫ್ ಮೀ ಅಂತಂದು ಒಂದು ಮಾತು ಹೇಳಿದ್ರು. ಅದು ಭಾಳ ಡೀಪ್ ಮೀನಿಂಗ್ ಇದೆ ಅಂತ ನಾನು ಫ್ಲೈಟಲ್ಲಿ ಆಲ್ಮೋಸ್ಟ್ ಒಂದು 2 ಗಂಟೆ ನಾನು ಫ್ಲೈಟಲ್ಲಿ ಕೂತ್ಕೊಂಡಾಗ ಅದರ ಬಗ್ಗೆ ಯೋಚನೆ ಮಾಡಿದೆ. ಅದರ ಪರಿಣಾಮ ಒಂದು, ದ್ಯಾಟ್ ಗೇವ್ ಮಿ ಅ ಲಾಟ್ ಆಫ್ ಮೆಚುರಿಟಿ ಇನ್ ಮೈ ಥಿಂಕಿಂಗ್. ಎರಡನೇದು, ನಾನು ಹೇಳ್ದಂಗೆ ನಮಗೇನು ಕೆಲಸ, ನಮಗೆ ಲೈಕ್ ಐ ಟೋಲ್ಡ್ ಯು, ವಿ ಕಮ್ ಫ್ರಮ್ ಅ ವೆರಿ ಎಜುಕೇಟೆಡ್ ಫ್ಯಾಮಿಲಿ. ನಮಗೆ ನಮ್ಮದೇ ಆದಂಥ ಸಂಸ್ಥೆಗಳಿದ್ದಾವೆ. ನನಗೆ ಅದಕ್ಕೆ ಟೈಮ್ ಕೊಡೋಕ್ಕೇ ಕಡಿಮೆ ಅನಿಸ್ತಾ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಫ್ಯಾಕ್ಟ್ರಿ, ಹುಬ್ಳಿ ಧಾರವಾಡಲ್ಲೂ ಫ್ಯಾಕ್ಟ್ರಿ. ಸೊ ಹಾಗಾಗಿ ನನಗೆ ಅದಕ್ಕೆ ಟೈಮ್ ಇಲ್ಲ. ಮತ್ತು ನನಗೇನು ಕೆಲಸ ಇದೆ ಅದರಲ್ಲಿ, ತಂದೆಯವರೆಲ್ಲ ಮಾಡ್ತಾರೆ. ಬಟ್ ಎಸ್, ಭಾಳಷ್ಟು ಜನ ಅಪ್ರೋಚ್ ಮಾಡ್ತಾರೆ. ಏನಾಗುತ್ತೆ, ನೀವು ಮಿನಿಸ್ಟ್ರು ಆದರೆ ಮಿನಿಸ್ಟ್ರ್ ಮಕ್ಳಿಗೆ ಅಪ್ರೋಚ್ ಮಾಡೋದು ಭಾಳಷ್ಟು ಆಪರ್ಚುನಿಸ್ಟ್ ಅಂತಾರೆ ಅವ್ರಿಗೆ. ಈಸಿ ಆಪರ್ಚುನಿಸ್ಟು ಯಾರ್ದಾರು ಮುಖಾಂತರ ಬಂದು ಸೇರ್ಕೊಂತಾರೆ, ಇಲ್ಲ ಕೇಳ್ತಾರೆ. ಮುಖಂಡರ ಮೂಲಕ ಏನಾರೋ ಒಂದು, ಬಟ್ ಒಬ್ಬ ಮಗನ ಮೂಲಕ ಕನ್ವೆ ಮಾಡೋದಿದೆಯಲ್ಲ, ಇಟ್ ಈಸಿ ಟ್ರಾನ್ಸ್ಫರ್ ಆಗಿರ್ಬೋದು. ಇನ್ನೊಂದು ಅದಕ್ಕೆ ಇವನ್ ಇನ್ಕ್ಲೂಡಿಂಗ್ ಆಫೀಸರ್ಗಳು. ಬಟ್ ಯು ಕೆನ್ ಆಸ್ಕ್ ಎನಿ ಆಫೀಸರ್ಸ್. ನಾನು ಅವ್ರ ತಂದೆಯವ್ರಿಗೆ ನಾನು ಒಂದೇ ಮಾತು ಹೇಳ್ತಾ ಇದ್ದೆ ಎಲ್ಲರಿಗೂ, ಯಾರೇ ಬಂದ್ರು, ನೋಡಪ್ಪ, ನಿಮ್ದು ಏನೇ ಇದ್ರು ನೀವು ತಂದೆಯವ್ರ ಹತ್ರ ಡಿಸ್ಕಸ್ ಮಾಡಿ. ನೀವು ನನ್ನ ಫ್ರೆಂಡಿನ ರೆಫರೆನ್ಸಿಂದ ಬಂದಿರ್ಬೋದು, ನೀವು ಯಾರ್ದಾರೊಬ್ಬರು ಆಫೀಸರ್ ರೆಫರೆನ್ಸಿಂದ ಬಂದಿರ್ಬೋದು, ಇಲ್ಲ ನಮ್ಮ ಸಂಬಂಧಿಕರ ರೆಫರೆನ್ಸಿಂದ ಬಂದಿರ್ಬೋದು. ಇರಲೆವೆಂಟ್ ಆಗಿ ತಂದೆಯವ್ರ ಮೀಟಿಂಗ್ ಸೆಟಪ್ ಮಾಡ್ತೀನಿ. ನೀವು ಅಲ್ಲಿ ಮಾತಾಡ್ಕೊಳ್ಳಿ, ಅವ್ರೇನು ಹೇಳ್ತಾರೆ ಅದೇ ಫೈನಲ್ಲು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ. ಎನಿಥಿಂಗ್, ಎನಿ ವರ್ಕ್ಸಿಂದ ಹಿಡಿದು, ಎನಿ ಟ್ರಾನ್ಸ್ಫರ್ಸಿಂದ ಹಿಡಿದು, ಎನಿ ಆಫೀಸರ್ದಿಂದ ಹಿಡಿದು ಯಾವುದಕ್ಕೂ ಒಂದೇ ಉತ್ತರ ನಂದು. 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಗೆ ತಯಾರಿಗಳು ನೀವು ಆಗಲೇ ಶುರು ಮಾಡಿದ್ದೀರಾ. ಬಟ್ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರೇ ಮತ್ತೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಶಿಗ್ಗಾವಿ ಕ್ಷೇತ್ರಕ್ಕೆ ಬರ್ತಾರೆ, ಅವರೇ ಚುನಾವಣೆಗೆ ನಿಲ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ತಂದೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋ ಸಾಧ್ಯತೆ ಇದೆಯಾ, ಅಥವಾ ನೀವೇ ಚುನಾವಣೆಯಲ್ಲಿ ನಿಲ್ತೀರಾ? ಅದೇನೇ ಇದ್ರೂ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮದು ಭಾರತೀಯ ಜನತಾ ಪಕ್ಷದ ಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಿದೆ. ಟಿಕೆಟ್ ಫೈನಲ್ ಮಾಡೋ ಸಂದರ್ಭದಲ್ಲಿ ಪಾರ್ಲಿಮೆಂಟ್ರಿ ಇಲ್ಲಿಂದ ಕೋರ್ ಕಮಿಟಿಯಿಂದ ರೆಕಮೆಂಡೇಶನ್ ಹೋಗುತ್ತೆ ಹೊರತು ಡಿಸಿಷನ್ ಆಗಲ್ಲ. ಅಲ್ಲಿ ಡಿಸಿಷನ್ ಆಗುತ್ತೆ. ಅವರು ಆ ಲಿಸ್ಟನ್ನು ತೊಗೊಂಡು ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಆ ಪಾರ್ಲಿಮೆಂಟ್ರಿ ಕಮಿಟಿ ಮುಂದಿಡ್ತಾರೆ. ಸೊ ಎಂಡ್ ಆಫ್ ದ ಡೇ ಪಾರ್ಟಿ, ನಾನು ಹೇಳಿದೆ, ನನಗೆ ಟಿಕೆಟ್ ನನಗೆ ಸಿಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಇನ್ಫ್ಯಾಕ್ಟ್ ಮಾಧ್ಯಮದಲ್ಲೇ ಗೊತ್ತಾಯಿತು ನನಗೆ ಟಿಕೆಟ್ ಸಿಕ್ಕಿದೆ. ತಂದೆಯವರು ಒಳಗಡೆ ನಡ್ಡಾಜಿಯವ್ರ ಜೊತೆ ಮೀಟಿಂಗಲ್ಲಿ ಇದ್ದರೂ ಸಹ ಐ ನ್ಯೂ ದಟ್ ಹಿ ವಾಸ್ ದೇರ್ ಇನ್ ದಟ್ ಮೀಟಿಂಗ್. ಅವ್ರು ಫೋನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಪ್ರೆಸ್ ನೋಟ್ ರಿಲೀಸ್ ಆಗಿ ಬಂದಿತ್ತು. ಅದರ ತಕ್ಕಂತೆ ನನಗೆ ಐ ಗಾಟ್ ಟು ನೋ ದಟ್ ಐ ಹ್ಯಾವ್ ಗಾಟ್ ದ ಟಿಕೆಟ್. ಸೊ ವಾಟ್ ಎವರ್ ದಿ ಹೈಕಮಾಂಡ್ ಡಿಸೈಡ್ಸ್, ನಾವು ಆಸ್ ಅ ಸಾಮಾನ್ಯ ಕಾರ್ಯಕರ್ತರಾಗಿ ವಿ ಹ್ಯಾವ್ ಟು ಅಬೈಡ್ ಬೈ ದ್ಯಾಟ್. ಯಡಿಯೂರಪ್ಪನವರು ಮತ್ತು
ನಿಮ್ಮ ತಂದೆಯವರ ಸ್ನೇಹ ಗುರು ಶಿಷ್ಯರ ಸಂಬಂಧ ಒಡನಾಟ ಹಂಗೆ ಇದೆ. ಹೌದು. ಅದೇ ರೀತಿ ಸೆಕೆಂಡ್ ಜನರೇಷನ್ ಅಂತ ಬಂದಾಗ ನಿಮ್ಮ ಮತ್ತು BI ರಾಘವೇಂದ್ರ ಅವರ ಮತ್ತು ವಿಜಯೇಂದ್ರ ಅವರ ಒಡನಾಟ ರಾಜಕೀಯ ವಲಯದಲ್ಲಿ ಬಹಳ ಗಟ್ಟಿಯಾಗಿದೆಯಾ ಸರ್? ಹೌದು, ಖಂಡಿತ. ಈಗ ವಿಜೇಂದ್ರ ಅಣ್ಣನ ಜೊತೆ ಹೆಚ್ಚಿನ ಸಮಯ ನಾವು ಕಳಿತೀವಿ. ನಮ್ಮ ರಾಜ್ಯ ಅಧ್ಯಕ್ಷರಿದ್ದರಿಂದ ಹಲವಾರು ಮೀಟಿಂಗಲ್ಲಿ ಭೇಟಿ ಆಗ್ತೀವಿ, ಹಲವಾರು ಸಂದರ್ಭದಲ್ಲಿ ಭೇಟಿ ಆಗ್ತೀವಿ. ಅಷ್ಟೇ ಅಲ್ಲ, ಮತ್ತು ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆನೂ ಮಾಡ್ತೀವಿ. ಸೊ ಪೊಲಿಟಿಕ್ಲಿ ನಮಗೂ ಅವ್ರಿಗೂ ಏನು, ವಿ ಆರ್ ಲೈಕ್ ಬ್ರದರ್ಸ್. ನಮ್ಮ ಎಲ್ಡರ್ ಬ್ರದರ್ ಇದ್ದಂಗೆ ಅವರು, ಇನ್ಕ್ಲೂಡಿಂಗ್ ರಾಘಣ್ಣ. ರಾಘಣ್ಣ ಅವರು ಅವರು ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ನಮ್ಮ ಜೊತೆ ಚೆನ್ನಾಗಿದ್ದಾರೆ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನೀವು ಶಿಗ್ಗಾವಿ, ಹಾವೇರಿ ಜಿಲ್ಲೆ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಬಟ್ ಇವತ್ತು ನಿಮ್ಮ ಪ್ರಕಾರ ಉತ್ತರ ಕರ್ನಾಟಕದ ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ಏನಿರ್ಬೋದು ಸರ್? 2-3 ಸಮಸ್ಯೆಗಳಿದ್ದಾವೆ. ಒಂದು, ಗುಡ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಬೇಕು, ಗುಡ್ ಹೆಲ್ತ್ ಕೇರ್ ಸಿಸ್ಟಮ್ ಬೇಕು, ಮತ್ತು ಎಂಪ್ಲಾಯ್ಮೆಂಟ್. ಈ 3ರಲ್ಲಿ ಭಾಳ ಇಂಪಾರ್ಟೆನ್ಸ್ ಇದೆ. ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಈ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರನ್ನ ಎಲ್ಲರಿಗೂ ಗೊತ್ತಿದೆ. ಅವ್ರ ಬಗ್ಗೆ ಹೆಂಗೆ ಬಂದರು, ಎಲ್ಲಿಂದ ಬಂದರು, ಯಾವ ಥರ ಅವರ ನಡವಳಿಕೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ರೀಸೆಂಟಾಗಿ ಆಗಿರುವಂಥದ್ದು, ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಒಂದು, ರಾಜಕೀಯವಾಗಿ ಹೇಳಬೇಕು ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಇನ್ನೋವೇಟಿವ್ ವೇಸ್ ಆಫ್ ಕರಪ್ಷನ್ ಥ್ರೂ ದಿಸ್ ಗೌರ್ಮೆಂಟ್. ಎರಡನೇದು, ರಾಜಕೀಯ ಬಿಟ್ಟು ಮಾತಾಡಬೇಕು ಅಂತಂದರೆ, ಒಂದು ಡಿಸಿಷನ್, ಮ್ಯಾಪಿಂಗ್ ಆಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಏನು ಮಾಡಬೇಕು ಅಂತ ಇದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ಸ್ ಇನ್ ಕರ್ನಾಟಕ. ಎಜುಕೇಷನ್ ಹಬ್ ಇದೆ, ಎಜುಕೇಟೆಡ್ ಜನ ಜಾಸ್ತಿ ಇದ್ದಾರೆ. ಆದರೂ ಸಹ ಕೆಲವರು ತಮ್ಮ ಊರನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಕೆಲಸವನ್ನು ಹುಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆ ಅದನ್ನು ಆ್ಯಸ್ ಅನ್ ಎಕ್ಸ್ಚೇಂಜ್ ಏನು ಮಾಡಿದ್ದಾರೆ. ಬಟ್ ಅದ್ರದ್ದು ಇಂಪ್ಲಿಮೆಂಟೇಷನ್ ಹೆಂಗಾಗತ್ತೆ, ಅದು ಎಷ್ಟು ಅಟೆನ್ಷನ್ ಟು ಡೀಟೇಲನ್ನು ಕೊಟ್ಟು ಅದನ್ನು ಮ್ಯಾಪಿಂಗ್ ಹೆಂಗೆ ಮಾಡ್ತಾರೆ, ಇಟ್ಸ್ ಅ ಬಿಗ್ ಟಾಸ್ಕ್. ಅದೊಂದು ದೊಡ್ಡ ಚಾಲೆಂಜು. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ವಿಲ್ ಆಲ್ ಅಪ್ರಿಷಿಯೇಟ್ ಇಟ್. ಇದು ರಾಜಕೀಯ ಬಿಟ್ಟು. ಇನ್ನು ಟೈಮ್ ಕೊಡಬೇಕಾಗತ್ತೆ. ಲೆಟ್ ಅಸ್ ಸಿ ಅವ್ರು ಏನೇನು ಮಾಡ್ತಾರೆ ಹೆಂಗೆ ಅಂತ. ಆದರೆ ಒಂದಂತೂ ನಿಜ, ಈಗೇನು ಬರುವಂಥ ಯಾವುದೇ ಚುನಾವಣೆಗಳು ಬಂದ್ರೂ ಮತ್ತು 28 ಚುನಾವಣೆ ಬಂದ್ರೂ ಹೈಯೆಸ್ಟ್ ಫಾರ್ಮ್ ಆಫ್ ಹಣದ ಬಲವನ್ನು ಅವ್ರ ಹತ್ರ ಇದೆ. ಅವರು ಅದನ್ನು ಉಪಯೋಗ ಮಾಡ್ತಾರೆ. ಹಣ ಬಲದಿಂದ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ. ಈಗ ನೀವು ರಾಜಕೀಯನೂ ನೋಡಿದ್ದೀರಾ, ನಿಮ್ಮ ಉದ್ಯಮನೂ ನೋಡಿದ್ದೀರಾ, ಎರಡರಲ್ಲೂ ತುಂಬ ಅನುಭವವನ್ನು ಪಡ್ತೀರಿ. ನಿಮಗೆ ಒಂದು ಅವಕಾಶ ಕೊಟ್ಟರೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತೀರಾ? ಇವನ್ ರಾಜಕೀಯ ಕ್ಷೇತ್ರನೇ ಇರಲಿ ಅನಿಸ್ತದೋ ಅಥವಾ ನಿಮ್ಮ ಉದ್ಯಮ ಕ್ಷೇತ್ರನೇ ಇರಲಿ ಅನ್ಸುತ್ತೆ? ಪ್ಯಾಷನೆಟ್ಲಿ ಕೇಳಿದ್ರೆ, ಆಸ್ ಅ ಪ್ಯಾಷನ್, ಇಂಡಸ್ಟ್ರಿ ಈಸ್ ಮೈ ಪ್ಯಾಷನ್. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿ ಈಸ್ ಮೈ ಪ್ಯಾಷನ್. ಆದರೆ ವೆನ್ ಯು ಲುಕ್ ಎಟ್ ಇಟ್ ಫ್ರಮ್ ಅ ಬ್ರಾಡರ್ ಪಿಕ್ಚರ್, ಜನಸೇವೆ ಮಾಡಬೇಕು ಅಂತ, ವಾಟ್ ಇಸ್ ಸ್ಯಾಟಿಸ್ಫ್ಯಾಕ್ಟ್ರಿ ಏನು ಅಂತ ನೀವು ಕೇಳಿದ್ರೆ, ಜನಸೇವೆ ಮಾಡೋದ್ರಲ್ಲಿ ಒಂದು 10 ಅಲ್ಲ 100 ಜನ, 1000 ಜನಕ್ಕೆ ನೀವು ಸಹಾಯ ಮಾಡಿದ್ರೆ ಅದಕ್ಕಿಂತ ಮನಸ್ತೃಪ್ತಿ ಯಾವುದೂ ಇಲ್ಲ. ರಾಜಕೀಯನೇ ಬೆಸ್ಟ್ ಅನ್ಸುತ್ತೆ. ಹೇಳಿದ್ನ 2 ಡಿಫ್ರೆಂಟ್ ಸೈಡ್ಸ್. ಒಂದು ಪ್ಯಾಷನ್ ವೇರ್ ಯು ಆರ್ ಡ್ರಿವನ್ ಬೈ ಇಟ್. ಸೆಕೆಂಡ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್. ಈ ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನು ಎತ್ತ ಅಂತ ಹೇಳಿದ್ದೆ, ಅದನ್ನ ಪರಿಹರಿಸೋದಕ್ಕೆ ಒಂದು ರೂಟ್ ಮ್ಯಾಪ್ ಏನಾದ್ರು ಇಟ್ಟಿದ್ದೀರಾ ಸರ್? ನಾನು ಆಲ್ರೆಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಏನಾಗಬೇಕು ಅಂತಂದರೆ, ಉತ್ತರ ಕರ್ನಾಟಕದ್ದು ಕಂಪ್ಲೀಟ್ ಮ್ಯಾಪಿಂಗ್ ಆಗಬೇಕು. ಮ್ಯಾಪಿಂಗ್ ಅಂತಂದರೆ ಏನು ಮ್ಯಾಪಿಂಗ್? ಒಂದು, ವಾಟ್ ಆರ್ ದ ಕೈಂಡ್ ಆಫ್ ಪೀಪಲ್ ಹು ಆರ್ ಗ್ರ್ಯಾಜುಯೇಟಿಂಗ್, ಅದರದ್ದೊಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ತೊಗೋಬೇಕು. ಉತ್ತರ ಕರ್ನಾಟಕದಲ್ಲಿ ಏನೇನು ಬೆಳಿತೀವಿ, ರೈತರಿಗೆ ಹೆಂಗೆ ಅನುಕೂಲ ಮಾಡಿಕೊಡ್ಬೇಕು, ಫುಡ್ ಯಾವ ಥರ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ಬರಬೇಕು. ಯಾಕಂದರೆ ಯು ಹ್ಯಾವ್ ಟು ಕಂಪ್ಲೀಟ್ ದಿ ಎಂಟೈರ್ ಸಪ್ಲೈ ಚೈನ್. ಈಗ ಬೆಳೆದ್ಬಿಟ್ಟು ಮಿಡಲ್ ಮೆನ್ನು, ರೈತನಕ್ಕಿಂತ ಮಿಡಲ್ ಮೆನ್ ಇಸ್ ಮೇಕಿಂಗ್ ಮೋರ್ ಮನಿ ಅಂತ ರೈತ. ಅದನ್ನ ಹೆಂಗೆ ಬ್ರೇಕ್ ಮಾಡಬೇಕು, ಅದನ್ನ ಬ್ರೇಕ್ ಮಾಡೋಕ್ಕೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಬರಬೇಕು. ಹೌ ದ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು, ಅದ್ರ ಮೇಲೆ ಪಾಲಿಸಿಗಳು ಬರಬೇಕು. ಗುಡ್ ಕ್ವಾಲಿಟಿ ಎಜುಕೇಷನಿಂದ ಪರಿಣಾಮ ಏನು, ಹೆಲ್ತ್ ಕೇರ್ ಸಿಸ್ಟಮ್ಸ್ ಬರಬೇಕು.
ಅದರದ್ದೆಲ್ಲ ಮ್ಯಾಪಿಂಗ್ ಆಗಬೇಕು. ಕಂಪ್ಲೀಟ್ ಕೋರಿಲೇಷನ್ ಟು ಎಜುಕೇಷನ್ ಪ್ಲಸ್ ಇಂಡಸ್ಟ್ರಿಯಲೈಸೇಷನ್ ಆದರೆ ವಿತ್ ಹೆಲ್ತ್ ಕೇರ್ ಫೆಸಿಲಿಟಿ ಎಲ್ಲ ಕಡೆ. ಯಾಕಂದರೆ ಈಗ ನಮ್ಮ ಶಿಗ್ಗಾಂವ್ ಆಸ್ಪತ್ರೆ ಆಗಿರೋದ್ರಿಂದ ದುರ್ದೈವ ಏನಂತಂದರೆ ಓಪನಿಂಗ್ ಮಾಡಿದ್ರು ಇವರು ಸರ್ಕಾರದವರು, ಆದರೆ ಇನ್ನೂ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿಲ್ಲ. ಈಗಾದ್ರೂ KMC ಹುಬ್ಳಿಗೆ ಹೋಗ್ತಾರೆ. ಬಟ್ ಈ ಹಾಸ್ಪಿಟಲ್ ಸ್ಟಾರ್ಟ್ ಆದಮೇಲೆ ನಮ್ಮ ದೂರದೃಷ್ಟಿ, ತಂದೆಯವರ ದೂರದೃಷ್ಟಿ ಏನಿತ್ತು ಅಂತಂದರೆ, ಪಾಪ ನಮ್ಮ ಶಿಗ್ಗಾಂವ್ ಸವಣೂರು ಯಾರಿಗಾರು ಏನಾರು ಆಯಿತು ಅಂತಂದರೆ, ಎಮರ್ಜೆನ್ಸಿ ಬಂತು ಅಂದರೆ KMCಗೆ ಹೋಗ್ಬೇಕು 40 ನಿಮಿಷ. ನೀವು ಯಾವುದೇ ಡಾಕ್ಟರ್ ಕೇಳಿದ್ರೆ ಗೋಲ್ಡನ್ ಅವರ್ ಅಂತಾರೆ ಅದನ್ನು. 20 to 30 minutes ಇಸ್ ದಟ್ ಗೋಲ್ಡನ್ ಅವರ್. ಗೋಲ್ಡನ್ ಅವರ್ ಇಸ್ ಗಾನ್ ಇನ್ ಟ್ರಾವೆಲಿಂಗ್. ನಿಮ್ಗೆ ಇಲ್ಲೇ ಶಿಗ್ಗಾಂವ್ ಹಾಸ್ಪಿಟಲ್ ಓಪನ್ ಆದರೆ 10 ನಿಮಿಷ 15 ನಿಮಿಷದಲ್ಲಿ ನೀವು ಆಸ್ಪತ್ರೆಯಲ್ಲಿ ಇರ್ತೀರ. ಸೊ ಈ ತರ ಫೆಸಿಲಿಟಿನ, ಈ ತರ ಮ್ಯಾಪಿಂಗ್ ಅನ್ನ ಮಾಡಿಕೊಂಡು ಒಂದು ವಿಷನ್ ಅನ್ನು ಇಟ್ಕೊಂಡು ಮಾಡಿದ್ರೆ ಉತ್ತರ ಓಪನ್ ಆಗದೆ ಇರೋದಕ್ಕೆ ರಾಜಕೀಯ ಕಾರಣಗಳೇನಾರು ಇದಾವ? ಫಂಡ್ ಇಲ್ಲ ಸರ್ಕಾರ ಹತ್ರ, ಆರ್ಥಿಕ ಕಾರಣ. ಲ್ಯಾಬ್ ಎಕ್ವಿಪ್ಮೆಂಟ್, ಬಿಲ್ಡಿಂಗ್ ಎಲ್ಲ ತಂದೆಯವರು CM ಇದ್ದಾಗಲೇ ಕಟ್ಟಿದ್ರೆ ಅದು ಉದ್ಘಾಟನೆ ಬೊಮ್ಮಾಯಿ ಅವ್ರ ಟೈಮಲ್ಲಿ ಅದು ಅಲ್ಲ, ಅವ್ರು ರಾಜಕೀಯಕ್ಕೆ ಉದ್ಘಾಟನೆ ಮಾಡ್ಕೊಂಡ್ರು. ನಾವು ಬೊಮ್ಮಾಯಿ ಅವರಿಗೆ ಹೆಸರು ಬರುತ್ತೆ, ಅವ್ರ ಮಕ್ಕಳಿಗೆ ಹೆಸರು ಬರುತ್ತೆ, ಆ ಕಾರಣದ್ದೇನಾರ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ತಂದೆಯವರು ಯಾವತ್ತೂ ರಾಜಕಾರಣ ಮಾಡಲ್ಲ. ಬರೀ ಆರ್ಥಿಕ ಕಾರಣ. ಈಗ ನಾವು ಡೀಟೇಲ್ಸ್ ಅನ್ನ ತಗೊಂಡಾಗ, ಇನ್ಫ್ಯಾಕ್ಟ್ ಪಾಪ ದಿನೇಶ್ ಗುಂಡೂರಾವ್ ಅವ್ರು ಒಳ್ಳೆಯವರು, ಅವ್ರು ಬಂದಿದ್ರು. ಅವ್ರು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಹೇಳಿದ್ರು. ಅವರು ಏನಂದ್ರೆ ಅಂತಂದ್ರೆ, ನೀವು ಇದ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ಎಕ್ವಿಪ್ಮೆಂಟ್ಸ್ ತಗೊಳ್ಳಿ. ಸೊ ಬೇಸಿಕ್ಲಿ ಇದು ಉದ್ಘಾಟನೆ ಮಾಡಿರೋದು ಬಿಲ್ಡಿಂಗಿಗೆ. ಅಲ್ಲಿರುವಂಥ ಸ್ಥಳೀಯರಿಗೆ ಏನು ಹುಚ್ಚು ಅಂತಂದ್ರೆ, ಕಲ್ಲಲ್ಲಿ ಹೆಸರು ಬೇಕು ಅವರಿಗೆ. ಕಲ್ಲಲ್ಲಿ ಹೆಸರಿಗೋಸ್ಕರ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಿಬಿಟ್ರು. ಬಟ್ ಅಲ್ಲಿ ಪೇಷಂಟ್ಗಳೇ ಹೋಗ್ತಾ ಇಲ್ಲ. ಹೆಂಗಾಗಬೇಕು ಆಸ್ಪತ್ರೆ ಓಪನಿಂಗ್ ಅಂತಂದ್ರೆ, ಇವತ್ತು ಉದ್ಘಾಟನೆ ಮಾಡಿದ್ರೆ ನಾಳೆ ಪೇಷಂಟ್ಗಳಿಗೆ ಸೌಲಭ್ಯ ಸಿಗಬೇಕು. ದೇ ಶುಡ್ ಬಿ ಟ್ರೀಟೆಡ್. ಅದಕ್ಕೇನು ಮಾಡ್ಬೇಕು? ಡಾಕ್ಟರ್ ನೇಮಕೆ ಮಾಡ್ಬೇಕಲ್ಲ. ಡಾಕ್ಟರ್ ನೇಮಕೆ ಎಲ್ಲಿದೆ? ಸರ್ಕಾರ ಹತ್ರ ದುಡ್ಡು. ಇವ್ರಿಗೆ ಎಕ್ವಿಪ್ಮೆಂಟ್ ತಗೊಳಕ್ಕೂ ದುಡ್ಡಿಲ್ಲ. ಹಾಸ್ಪಿಟಲ್ ನಡ್ಸೋದಿನ್ನ ದೂರ ಆಯ್ತು. ಆರ್ಥಿಕವಾಗಿ ಸರ್ಕಾರ ಹಿನ್ನಡೆ ಅನುಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಖಂಡಿತ. ಇಂಥ ಒಳ್ಳೆ ಬಿಲ್ಡಿಂಗು ಕೋಟಿ ಗಂಟ್ಲೆ ಕಟ್ಟಿಸ್ಕೊಟ್ಮೇಲೆ ಯು ಡೋಂಟ್ ಹ್ಯಾವ್ ಲಿಟಲ್ ಫಂಡ್ಸ್ ಈವನ್ ಟು ಬೈ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ರನ್ ದ ಹಾಸ್ಪಿಟಲ್ ಅಂತಂದರೆ ಯಾವ ಪರಿಸ್ಥಿತಿ ಇರಬೇಕು? ಮತ್ತು ಜನ ಉಪಯೋಗ ಆಗುವಂಥ ಕಾರ್ಯಕ್ರಮ ಇದು. ಕ್ರೆಡಿಟ್ ನೀವೇ ತಗೊಳ್ಳಿ, ನೀವೇ ಮಾಡಿದ್ದೀರಿ ಅಂತ ನಮಗೇನು ಬೇಕಾಗಿಲ್ಲ. ಬಟ್ ಇಟ್ ಶುಡ್ ಬಿ ಫಂಕ್ಷನಲ್. ನೀವು ರಾಜಕೀಯ ಜೀವನದಲ್ಲಿ ಇರೋದ್ರಿಂದ ಸಾರ್ವಜನಿಕವಾಗಿ ನೀವು ಎದುರಿಸಿರುವಂಥ ಕಠಿಣ ಸನ್ನಿವೇಶ ಮತ್ತು ಸಂದರ್ಭ ಯಾವುದು? ಅತ್ಯಂತ ಕಠಿಣ ಸನ್ನಿವೇಶ ಯಾವುದು? ಕಠಿಣ ಸನ್ನಿವೇಶ ಅಂತ ಯಾವುದು ಹೇಳಕ್ ಬರಲ್ಲ ಆನ್ ಟಾಪ್ ಆಫ್ ಮೈ ಹೆಡ್. ಆದರೆ ಡೈಲಿ ವಿ ಲರ್ನ್ ಸಮಥಿಂಗ್. ಯಾವ ಥರ ಜನ ಭೇಟಿ ಆಗ್ತಾರೆ. ನಾನಾಗಲೇ ಹೇಳಿದೆ, ಮುಖ್ಯಮಂತ್ರಿ ಇದ್ದಾಗ ಮತ್ತು ಹೋಮ್ ಮಿನಿಸ್ಟರ್ ಇದ್ದಾಗ ಕೆಲವು ಆಪರ್ಚುನಿಸ್ಟ್ ಬರ್ತಾರೆ. ಈಗ ನಾವು ಕ್ಷೇತ್ರದಲ್ಲಿ ಓಡಾಡುವಾಗ ಜನಸಾಮಾನ್ಯರ ಡೈಲಿ ಬೇರೆ ಬೇರೆ ರೀತಿಯಾದಂಥ ಅವರದ್ದೇ ಆದಂಥ ಒಂದು ಸಮಸ್ಯೆಗಳು ಬರುತ್ತೆ. ಆ ಥರ ನಮಗೂ ಕಲಿಯುವಂಥ ಅವಕಾಶ ಸಿಗತ್ತೆ. ನಮ್ಮ ಜೊತೆ ನಮ್ಮ ಹಿರಿಯರು ಇರ್ತಾರೆ, ತಂದೆಯವರು ಇರ್ತಾರೆ ಮಾರ್ಗದರ್ಶನದಲ್ಲಿ. ಅವ್ರಿಗೆ ಈ ನಮ್ಮ ಕೈಯಲ್ಲಾಗುವಂಥ ಸಹಾಯವನ್ನು ನಾವು ಮಾಡ್ತಾ ಇರ್ತೀವಿ. ಈ ಜೆನ್ಜಿ ಇದೆಯಲ್ಲ, ಅದು ಇವತ್ತಿನ ಕಾಲಮಾನದಲ್ಲಿ ಪಕ್ಕದ ತಮಿಳುನಾಡು ಇರ್ಬೋದು, ಮತ್ತು ಮೊನ್ನೆ ನಡೆದಂಥ ಪ್ರತಿಭಟನೆಗಳಿರ್ಬೋದು, ಕಾಕ್ರೋಚ್ ಪಾರ್ಟಿಗಳಿರ್ಬೋದು, ಇವೆಲ್ಲವೂ ಕೂಡ ಜೆನ್ಜಿಯ ಹೋರಾಟ. ಹಾಗಾಗಿ ಈ ಜೆನ್ಜಿಯವನ್ನ ನಿಮ್ಮ ಪಕ್ಷದ ಕಡೆ ವಾಲಿಸ್ಕೊಳ್ಳೋದಕ್ಕೆ ಏನಾರ ತಯಾರಿ ನಡೀತಾ ಇದೆಯಾ ನಿಮ್ಮ ಪಕ್ಷದಲ್ಲಿ ಅಂತ? ಒಂದು ತಮಿಳ್ನಾಡು ಬಗ್ಗೆ ಹೇಳಬೇಕು ಅಂತಂದರೆ, ತಮಿಳ್ನಾಡು ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಅಲ್ಲಿ ಫಿಲ್ಮ್ ಫೆನಾಟಿಕ್ಸ್ ಅವರು. ಈಗಿಂದೆಲ್ಲ ನೀವು MGR, ಜಯಲಲಿತಾ ಅವ್ರ ಕಾಲದಿಂದನೂ ನೋಡ್ಕೊತ ಬಂದಿದ್ದೀರಿ. ಹಾಗಾಗಿ ದೇ ಆರ್ ಫಿಲ್ಮ್ ಫೆನಾಟಿಕ್ಸ್. ಅವ್ರಿಗೆ ಮತ್ತು ಇದಕ್ಕೆ ಯು ಕೆನಾಟ್ ಕಂಪೇರ್. ಎರಡನೇದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾರೆಕ್ಟರ್ ಜಡ್ಜ್ಮೆಂಟ್ ಆಗ್ತಾ ಇರೋದು. ವಾಟ್ ಯು ಆರ್ ಸೇಯಿಂಗ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾನೇನು ಹೇಳಬೇಕು ಈ ಸಂದರ್ಭದಲ್ಲಿ ಅಂತಂದರೆ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಒಳಗಡೆ ಹಲವಾರು ಇದು ಇರುತ್ತೆ. ಆಮೇಲೆ ಏನಾಗ್ತಾ ಇದೆ, ಹಾಫ್ ನಾಲೆಜ್ ಇಸ್ ಡೇಂಜರಸ್ ನಾಲೆಜ್ ಅಂತಾರೆ. ಇದೆಲ್ಲ ಹಾಫ್ ನಾಲೆಜ್. ಇದೇನು ಕಾಕ್ರೋಚ್ ಅಂತ ಏನಿದೆಯಲ್ಲ, ಇವರೆಲ್ಲ ಹಾಫ್ ನಾಲೆಜ್ ಇದ್ದವ್ರು, ಲೆಕ್ಕಕ್ಕೆ ಇರಬಾರ್ದು ನಿಜ ಹೇಳಬೇಕು ಅಂತಂದರೆ. ಆ್ಯಂಡ್ ನೀವೇ ನೋಡಿ, ಅವ್ರು ಎಲ್ಲೆಲ್ಲಿ ಹೋದ್ರೂ ಅಂಥ ಏನು ಇಂಪ್ಯಾಕ್ಟ್ ಇಲ್ಲ. ದೆರ್ ಇಸ್ ನೋ ಝೀರೋ ಇಂಪ್ಯಾಕ್ಟ್. ಅವ್ರು ತನ್ನ ಇಮೇಜಿನ ಬೆಳೆಸ್ಕೊಳ್ಳೋಕ್ಕೆ ಮಾಡ್ತಾರೆ. ಒಂದು 4-5 ಜನ ಸೇರಿ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗ ಬರುವಂಥ ದಿನಗಳಲ್ಲೆಲ್ಲ ಗೊತ್ತಾಗತ್ತೆ ಹಿನ್ನೆಲೆಯಲ್ಲಿ ಯಾರು ಸಪೋರ್ಟ್ ಇದೆ. ಆಪೋಸಿಷನ್, ಕೇಂದ್ರದಲ್ಲಿರುವಂಥ ಆಪೋಸಿಷನ್ ಇರ್ಬೋದು,
ಕೇಜ್ರಿವಾಲ್ ಅಂತವ್ರು ಇರ್ಬೋದು, ಅವರೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಇದನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ಫಾಲ್ಸ್ ಆ್ಯಂಡ್ ಫೇಕ್ ನರೇಟಿವನ್ನು ಮಾಡ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಪಾರ್ಟಿದಲ್ಲಿ ಈಗ ನೋಡಿದ್ದೀರಿ, ನೆಕ್ಸ್ಟ್ ಜನ ಆಲ್ರೆಡಿ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನೆಕ್ಸ್ಟ್ ಜನರೇಷನ್ ಮುಂದೆ ಬರಬೇಕು ಅನ್ನೋದು. ಈಸ್ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ರು ಜಂಜಿಯವ್ರ ಜೊತೆ, ಅವ್ರ ಅಭಿಪ್ರಾಯನ ತಿಳ್ಕೊಂಡ್ರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾಳ ಯಂಗ್ ಇದ್ದಾರೆ. ಸೊ ಆಲ್ರೆಡಿ ದರ್ ಇಸ್ ಅ ಮೂವ್ಮೆಂಟ್ ವಿತ್ ಇನ್ ದ ಪಾರ್ಟಿ ಟು ಎಂಕರೇಜ್ ದ ನೆಕ್ಸ್ಟ್ ಜನರೇಷನ್. ಸೊ ನೆಕ್ಸ್ಟ್ ಜನರೇಷನ್ ಮುಂದೆ ಬರಬೇಕು, ನೆಕ್ಸ್ಟ್ ಜನರೇಷನ್ನು ಪಾಲಿಸಿ ಬಗ್ಗೆ ಇನ್ವಾಲ್ವ್ ಆಗಬೇಕು, ಪಾಲಿಸಿ ಬಗ್ಗೆ ತಿಳ್ಕೋಬೇಕು, ಪ್ಲಸ್ ಪಾಲಿಸಿ ಮೇಕಿಂಗು, ಡಿಸಿಷನ್ ಮೇಕಿಂಗಲ್ಲಿ ಟು ರನ್ ದ ಕಂಟ್ರಿ, ಟು ರನ್ ದ ಸ್ಟೇಟ್, ವಿ ನೀಡ್ ಯಂಗ್ಸ್ಟರ್ಸ್ ಅಂತ ಒಂದು ಆಲ್ರೆಡಿ ಎಲ್ಲ ಕಡೆ ಅದನ್ನು ಪಾರ್ಟಿದವರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂತ ಅಂದರೆ ರೈತ ನಾಯಕ ಅಂತ ಕರೀತಾರೆ. ನಿಮ್ಮ ತಂದೆಯವರನ್ನ ನೀರಾವರಿ ತಜ್ಞ ಅಂತ ಕರೀತಾರೆ. ಭರತ್ ಬೊಮ್ಮಾಯಿಯನ್ನ ಸದಾಕಾಲ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವು ಯಾವ ಕಾರ್ಯ ಮಾಡೋದಕ್ಕೆ ಇಷ್ಟಪಡ್ತೀರ? ಯಡಿಯೂರಪ್ಪ ಸಾಹೇಬರು ರೈತ ನಾಯಕ ಹೆಂಗಾದರು ಅನ್ನೋದು ಇಂಪಾರ್ಟೆಂಟ್. ತಂದೆಯವರು ಜಲಸಂಪನ್ಮೂಲ ತಜ್ಞರು ಹೆಂಗಾದ್ರು ಅನ್ನೋದು ಇಂಪಾರ್ಟೆಂಟ್. ಅವ್ರ ಕೆಲಸಗಳು ಮಾತಾಡ್ತವೆ. ಒಂದು ಹಿಂಗೆ ಆಗಬೇಕು, ಹಿಂಗೆ ಇರಬೇಕು ಅನ್ನೋದು ನಾವು ಹೇಳ್ಕೊತ ಹೋದರೆ ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ಇಟ್ಸ್ ಗ್ರೌಂಡ್. ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ನೀವು ಕೆಲಸಗಳು ಏನು ಮಾಡ್ತೀರ ಅದ್ರ ಮೇಲೆ ನಿಮಗೆ ಒಂದು ಟ್ಯಾಗ್ ಲೈನ್ ಬರುತ್ತೆ. ಇಂಥ ನಾಯಕ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ನಾನು ಲೈಕ್ ಐ ಸೆಡ್, ಮೈ ಆಲ್ರೆಡಿ ದ ವಿಷನ್ ಫಾರ್ 2047 ಇರ್ಬೋದು, 2040 ಕರ್ನಾಟಕ ಅಂತ ನೀವು ಹೇಳಿದ್ರಿ. ಎಜುಕೇಷನ್, ಎಂಪ್ಲಾಯ್ಮೆಂಟ್, ಹೆಲ್ತ್ ಕೇರ್ ಆ್ಯಂಡ್ ನ್ಯೂ ಏಜ್ ಟೆಕ್ನಾಲಜಿ ಫಾರ್ ಫಾರ್ಮರ್ಸ್, ಇಷ್ಟು ಆ್ಯಂಗಲಲ್ಲಿ ನಾನು ಮುಂದೆ ಕೆಲಸ ಮಾಡಬೇಕು. ನನಗೆ ದೇವ್ರ ದಯೆಯಿಂದ ಯಾವ ಥರ ದೇವ್ರ ಆಶೀರ್ವಾದ ಮಾಡ್ತಾನೆ, ಪಕ್ಷದಲ್ಲಿ ಹೆಂಗೆ ಆಶೀರ್ವಾದ ಸಿಗುತ್ತೆ, ಆ ನಿಟ್ಟಿನಲ್ಲಿ ನೋಡಿದ್ರೆ ದೀಸ್ ಆರ್ ಸಮ್ ಆಫ್ ದಿ ಏರಿಯಾಸ್ ದಟ್ ಐ ವಾಂಟ್ ಟು ವರ್ಕ್. ನಮ್ಮ ಕೆಲಸಗಳಿಂದ ಆಮೇಲೆ ಏನು ಹೆಸರು ಕೊಡ್ತಾರೆ ಜನ ತೀರ್ಮಾನ ಮಾಡಿ. ಈ ಅಡ್ಡ ಮತದಾನ ನಡೀತಲ್ಲ, ಈ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ. ಇದು ನಿಮ್ಮ ಪಕ್ಷದ ಒಳಿತಿಗಾಗಿ ಒಳ್ಳೆಯದಾ ಕೆಟ್ಟದ್ದು ಅಂತ ನಿಮ್ದೇನಾರು ಒಂದು ಅಭಿಪ್ರಾಯ? ನಂದೇನು ಪಕ್ಷದ ಕಾರ್ಯಕರ್ತನಾಗಿ ಧರ್ಮಸ್ಥಳನ ಎಳ್ಕೊಳ್ಳೋದು ಅಥವಾ ಧರ್ಮಸ್ಥಳಕ್ಕೆ ಹೋಗಿ ಅಥವಾ ದೇವ್ರ ಮುಂದೆ ಪ್ರಮಾಣ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದನ್ನ ಭಾಳ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ನೋ ನೀಡ್ ಟು ಡ್ರ್ಯಾಗ್ ಧರ್ಮಸ್ಥಳ ಇನ್ ಟು ಪಾಲಿಟಿಕ್ಸ್. ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮಗೆ ಸಂಘ ಪರಿವಾರದ ಜೊತೆ ಭಾಳ ಒಡನಾಟಗಳು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಮೊನ್ನೆ ನಿಮ್ಮ ಹೋಮ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ ಖರ್ಗೆ ಅವರು RSS ಮುಖ್ಯಸ್ಥರಿಗೆ ಒಂದು ಪತ್ರ ಬರೀತಾರೆ, ಸ್ವಾಮಿ ನೀವು ದಾಖಲೆಗಳನ್ನು ಕೊಡಿ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕೆಂದರೆ ಸಂಘ ಪರಿವಾರ ಅಂತಂದರೆ BJPಯ ನಾಯಕರಿಗೆ ಒಂದು ರೀತಿ ಅದು ತಾಯಿ ಸ್ಥಾನವನ್ನು ನೀಡಿದವರು. ಹಾಗಾಗಿ ಹೋಮ್ ಮಿನಿಸ್ಟರ್ ಒಂದು ಪತ್ರ ಬರೀತಾರೆ ಅಂತಂದರೆ RSSನ ಚಟುವಟಿಕೆಗಳ ಬಗ್ಗೆ ಅವ್ರಿಗೇನೋ ಡೌಟ್ ಬಂದಿರ್ಬೋದು. ಹಾಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ? RSS ಮುಖಂಡರು ಆಲ್ರೆಡಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಒಂದು, ನಾನು ಕೊಡೋ ಅವಶ್ಯಕತೆ ಇಲ್ಲ. ಎರಡನೇದು, ರಾಷ್ಟ್ರೀಯ ಸ್ವಯಂ ಸೇವಕ ಅವ್ರ ಇಂಟೆನ್ಷನ್ ಏನನ್ನೋದು ಭಾಳ ಇಂಪಾರ್ಟೆಂಟ್. ಅವ್ರ ಇಂಟೆನ್ಷನ್ ಇರೋದು ದೇಶವನ್ನು ಕಾಪಾಡ್ಕೊಳ್ಳೋದು, ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಆ್ಯಸ್ ವಾಲಂಟಿಯರ್ಸ್ ಹೋಗಿ ಸಹಾಯ ಮಾಡುವಂಥದ್ದು. ದೀಸ್ ಆರ್ ದಿ ಆಕ್ಟಿವಿಟೀಸ್ ವಿಚ್ ದೇ ಬಿನ್ ಡೂಯಿಂಗ್. ವಾಲಂಟಿಯರ್ ಹೂ ಡಸ್ ದೇಶ ಸೇವೆ, ಸಮ್ಮರಿಯಾಗಿ ಹೇಳಬೇಕು ಅಂತ. ಇದು ಇವತ್ತಿನ ವಿಶೇಷ. ಭಾಳ ಮುಕ್ತವಾಗಿ ಅವರ ಕ್ಷೇತ್ರದ ಸಮಸ್ಯೆಯಿಂದ ಹಿಡಿದು ಇವತ್ತಿನ ರಾಜಕಾರಣ ಕಾಲಘಟ್ಟದವರೆಗೆ ನಮ್ಮ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಮಗನಾದಂಥ ಭರತ್ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಸರ್, ಧನ್ಯವಾದ. ಎಸ್, ಥ್ಯಾಂಕ್ ಯು, ಧನ್ಯವಾದ.